ಬೆಂಗಳೂರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಇವತ್ತು ಶ್ರೀರಾಮ ಸೇನೆ ಸಂಘಟನೆಯಿಂದ ಲವ್ ಜಿಹಾದ್ ಎರಡನೆಯ ಆವೃತ್ತಿಯ ಬಿಡುಗಡೆಯನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹಿರಿಯರಾದಂತಹ ಸಾಹಿತಿಗಳಾದಂತಹ ಆಗುಂಬೆ ನಟರಾಜ್ ಇವರ ನೇತೃತ್ವದಲ್ಲಿ ಈಗ ಬಿಡುಗಡೆಯಾಗಿದೆ. ಈ ಪುಸ್ತಕದ ಉದ್ದೇಶ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇಸ್ಲಾಂ ತನ್ನ ಮತವನ್ನ ಹೆಚ್ಚಿಸಿಕೊಳ್ಳಕ್ಕೆ, ವಿಸ್ತಾರ ಮಾಡಕ್ಕೆ ಅವರು ಬೇರೆ ಬೇರೆ ತಂತ್ರಗಾರಿಕೆಯನ್ನ, ಷಡ್ಯಂತ್ರ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ತಂಪಾಡಿಗೆ ತಾವು ಇರುವಂತಹ ಪ್ರವೃತ್ತಿ ಇಸ್ಲಾಂದಲ್ಲ, ಒಳ್ಳೆಯದನ್ನ ನೋಡುವಂತಹ ಇಸ್ಲಾಂ ಅಲ್ಲ. ತಾನು ಇದ್ದಂಥ ಜಾಗವನ್ನ ಮತ್ತೆ 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 ಮುಂದೆ ನುಗ್ಗಿ ಅದನ್ನು ಬೆಳೆಸುವಂತಹ ಮಾನಸಿಕತೆ ಇರುವಂತಹ ಇಸ್ಲಾಂ. 1400 ವರ್ಷದಿಂದ ಹುಟ್ಟಿದಂತಹ ಈ ಇಸ್ಲಾಂ ಇವತ್ತು ನಮ್ಮ ದೇಶದಲ್ಲೂ ಕೂಡ ತನ್ನ ಸಾಮ್ರಾಜ್ಯವನ್ನು ಬೆಳೆಸೋಗೋಸ್ಕರ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಜನಸಂಖ್ಯೆ ಬೆಳೆಸುವಂತಹದ್ದು ಒಂದು. ಸೊ ಜನಸಂಖ್ಯೆ ಬೆಳೆಸುವಂತಹದ್ರಲ್ಲೂ ಇದರಲ್ಲೂ ಬೇರೆ ಬೇರೆ ವಿಭಾಗಗಳ ಮೂಲಕ ಈಗ ಒಂದು ವಿಭಾಗ ಅಂತಂದ್ರೆ ಲವ್ ಜಿಹಾದ್. ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ, ಹಿಂದೂ ಹುಡುಗಿಯರನ್ನ ಪುಸಲಾಯಿಸಿ, ಮೋಸದಿಂದ ವ್ಯವಸ್ಥಿತವಾಗಿ ಇವತ್ತು ಮತಾಂತರ ಮಾಡುವಂತಹದ್ದು, ಅವರನ್ನ ದುರುಪಯೋಗ ಮಾಡಿಕೊಳ್ಳುವಂತಹದ್ದು ನಿರಂತರವಾಗಿ ನಡೀತಾ ಇದೆ. ಶ್ರೀರಾಮ ಸೇನೆ ಸಂಘಟನೆ 2009ರಲ್ಲೇ ಲವ್ ಜಿಹಾದ್ ಶಬ್ದ, ಲವ್ ಜಿಹಾದ್ ಪುಸ್ತಕ ಮತ್ತು ಲವ್ ಜಿಹಾದದ ಪುಸ್ತಕದಲ್ಲಿ ಮೇಲ್ಗಡೆ ಪ್ರಕಟ ಆದಂತಹ ಚಿತ್ರ ಮೊದಲು ಪ್ರಾರಂಭ ಮಾಡಿದ್ದೇ ಇಡೀ ದೇಶದಲ್ಲಿ ನಮ್ಮಿಂದ ಪ್ರಾರಂಭ ಆಗಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಲವ್ ಜಿಹಾದ್ ಬಗ್ಗೆ ಕೇಸ್ ದಾಖಲಾಗಿದೆ. ಕೇರಳದಲ್ಲಿ 5 ಜನ ಇವತ್ತು ಲವ್ ಜಿಹಾದದ ಮೂಲಕ ಮೋಸ ಮಾಡಿದಂತವರಿಗೆ ಶಿಕ್ಷೆ ಆಗಿದೆ. ಇನ್ನು 3 ರಾಜ್ಯಗಳಲ್ಲಿ ಲವ್ ಜಿಹಾದದ ವಿರುದ್ಧ ಕಾನೂನು ರಚನೆ ಆಗಿದೆ. ಸೊ ಈಗ ನಾವು ಮೊನ್ನೆ ಅಂದ್ರೆ ಇತ್ತೀಚೆಗೆ ಒಂದು 10 ತಿಂಗಳಲ್ಲಿ ಹಿಂದೆ ನೇಹಾ ಹಿರೇಮಠ್ ಹುಬ್ಬಳ್ಳಿಯ ನಗರದ ಒಂದು ಕಾಲೇಜ್ನಲ್ಲಿ ಹಾಡು ಹಗಲೇ 27 ಬಾರಿ ಆ ಹುಡುಗಿಯ ಮೇಲೆ ಚಾಕುವಿನಿಂದ ಕೊಲೆ ಮಾಡ್ತಾರೆ. ಸೊ ಆ ಘಟನೆವರೆಗೆ ಈ ಎರಡನೇ ಆವೃತ್ತಿಯಲ್ಲಿ ನಾವು ಮುದ್ರಣವನ್ನ ಮಾಡಿದ್ವಿ. ಅಂಕಿ ಸಂಖ್ಯೆಗಳು ಮತ್ತು ಇಲ್ಲಿವರೆಗೆ ನಡೆದಂತಹ ಘಟನೆಗಳನ್ನ ನಾವು ಮುದ್ರಣ ಮಾಡಿ ಇದನ್ನ ವಿಶೇಷವಾಗಿ ನಾವು ಕಾಲೇಜ್ಗಳಲ್ಲಿ ಮತ್ತು ಮನೆ ತಲುಪಿಸುವಂತಹ ಪ್ರಕ್ರಿಯೆಯನ್ನ, ಯೋಜನೆಯನ್ನ ಹಾಕೊಂಡಿದ್ದೀವಿ. ಇಷ್ಟು ಜಾಗೃತಿ ಮೂಡಿಸಿದ್ರೂ ಕೂಡ ಇನ್ನೂ ನಮ್ಮ ಹಿಂದೂ ಹುಡುಗಿಯರ ಆ ಹುಚ್ಚು ಬಿಟ್ಟಿಲ್ಲ. ಇನ್ನೂ ಆ ವಯಸ್ಸಿನ ಮೂಲಕ ಆಗ್ತಾ ಇರುವಂತಹ ಅನಾಹುತಗಳು ನಡೀತಾನೆ ಇದೆ. ಸೊ ಹಾಗಾಗಿ ನಾವು ಈ ವಿಷಯವನ್ನ, ಲವ್ ಜಿಹಾದ್ ವಿಷಯವನ್ನ ಗಂಭೀರವಾಗಿ ತಗೊಂಡು ಈ ಎರಡನೇ ಆವೃತ್ತಿ ಪುಸ್ತಕವನ್ನ ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಈ ದೃಷ್ಟಿಯಿಂದ ನಮ್ಮ ಹಿಂದೂ ಹುಡುಗಿಯರಿಗೆ, ಮಹಿಳೆಯರಿಗೆ ಧೈರ್ಯ ತುಂಬಬೇಕು ಅಂತನ್ನುವಂತಹ ಹಿನ್ನೆಲೆಯಲ್ಲಿ 100 ಕಡೆಗೆ ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ಕೂಡ ಯೋಜನೆಯನ್ನು ಮಾಡಿದ್ದೀವಿ. ಈಗಾಗಲೇ 18 ಕಡೆಗೆ ಕಾರ್ಯಕ್ರಮ ಆಗಿದೆ. ಸೊ ತ್ರಿಶೂಲ ದೀಕ್ಷೆಯ ಮೂಲಕ ಹುಡುಗಿಯರಿಗೆ, ಮಹಿಳೆಯರಿಗೆ ಸುರಕ್ಷತೆ ಭಾವ, ಧೈರ್ಯ ಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಯೋಜನೆಯನ್ನು ಹಾಕೊಂಡಿದ್ವಿ. 1 ಲಕ್ಷ ಪ್ರತಿಯನ್ನ ಮುದ್ರಣ ಮಾಡಿ ಇದನ್ನು ಈಗಾಗಲೇ ಮನೆಗೆ ತಲುಪಿಸುವಂತ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಈ ಮುಖ್ಯ ಉದ್ದೇಶ ಮಹಿಳೆಯರ ಸುರಕ್ಷತೆ. ನಮ್ಮ ದೇಶದ ಹಿಂದೂ ಮಹಿಳೆಯರಿಗೆ ನಾವು ನಮ್ಮ ಧರ್ಮದ, ನಮ್ಮ ಸಂಪ್ರದಾಯ ಪ್ರಕಾರ ಮಾತೃದೇವೋ ಭವ ಅಂತ ಹೇಳಿ
ಪೂಜ್ಯತೆಯಿಂದ ತಾಯಿಯ ಸ್ವರೂಪದಲ್ಲಿ ಕಂಡಂತ ಆ ತಾಯಿಯನ್ನ, ಆ ಸ್ತ್ರೀಯನ್ನ ಇವತ್ತು ಬರೇ ಭೋಗವಸ್ತು, ಶೋಷಣೆ, ಅತ್ಯಾಚಾರ, ಕ್ರೌರ್ಯ, ಕೊಲೆ, ಅಪಹರಣ ಇದೆಲ್ಲವೂ ನಡೀತಾ ಇರುವಂತಹದ್ದು ಗಮನದಲ್ಲಿಟ್ಟುಕೊಂಡು ಈ ಪುಸ್ತಕದಲ್ಲಿ ಜಾಗೃತಿ ಮೂಡಿಸುವಂತಹ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ನಮ್ಮ ಮನೆಗಳಲ್ಲೇ ಇವತ್ತು ಸಂಸ್ಕಾರ ರಹಿತ, ಇವತ್ತು ನಮ್ಮ ಮನೆಗಳಲ್ಲೇ ಯಾವ ರೀತಿಯ ನೀತಿ ನಡವಳಿಕೆ ಆಗಬೇಕು ಅಂತನ್ನುವಂತಹದ್ದು ಕೊರತೆ ಇರೋದ್ರಿಂದ ಮೊದಲನೇದು ಮನೆ, ಎರಡನೇದು ಸಮಾಜದಲ್ಲಿ ಇವತ್ತು ಆಗ್ತಾ ಇರುವಂತಹ ವೈಪರೀತ್ಯ, ಡ್ರಗ್ ಮಾಫಿಯಾ, ಸೆಕ್ಸ್ ಮಾಫಿಯಾ, ವ್ಯಾಲೆಂಟೈನ್ಸ್ ಡೇ, ರೋಸ್ ಡೇ, ಈ ರೀತಿಯ ವಿಕೃತಿಯ ಮನೋಭಾವನೆಯಿಂದ ನಮ್ಮ ಹಿಂದೂ ಹುಡುಗಿಯರು ಇವತ್ತು ಬಹಳ ದೊಡ್ಡ ಕ್ರೌರ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಇನ್ನು ಪೊಲೀಸ್ ಇಲಾಖೆ, ಇವತ್ತು ನಾವು ಕಂಪ್ಲೇಂಟ್ ಕೊಟ್ರೆ ಯಾವುದೇ ಪ್ರಕ್ರಿಯೆ ಆಗಲಾರದಂತ ಪೊಲೀಸ್ ಇಲಾಖೆ ಇದೆ. ಅದಕ್ಕೆ ಸರಿಯಾಗಿ ಗಮನವನ್ನು ತಗೊಳ್ಳದೆ ಅದು ಸರಿಯಾಗಿ ಕಂಪ್ಲೇಂಟು ತಗೊಳ್ಳೋದಿಲ್ಲ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಕೋರ್ಟ್ ಸಿಸ್ಟಮು ಕೂಡ ಬಹಳ ವಿಳಂಬ ಮಾಡ್ತಾ ಇರೋದ್ರಿಂದ ಈ ಅನಾಹುತಗಳು ಮತ್ತೆ 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 ಹೆಚ್ಚಾಗ್ತಾ ಇರುವಂತ